ಶನ್ಮಾತ್ಮನ ದೇವಸ್ಥಾನದಲ್ಲಿ ಕಾರ್ಯದರ್ಶಿ ಆಗಿದ್ದೀವಿ. ಇದು 1963ನೇ ಇಸ್ವಿಯಲ್ಲಿ ಸ್ಥಾಪನೆ ಮಾಡಿದ್ದು. ಆವಾಗಿಂದನೂ ವಾರ್ಷಿಕೋತ್ಸವ ನಡೆಯುತ್ತೆ, ಕುಂಭಾಭಿಷೇಕ ನಡೆಯುತ್ತೆ. ಆವಾಗೊಂದು 20,000 ಜನ ಅನ್ನದಾನ ಇರುತ್ತೆ. ಚಂಡಿ ಹೋಮ, ಮೃತ್ಯುಂಜಯ ಹೋಮ, ಸುದರ್ಶನ ಹೋಮ, ಮತ್ತು ಗಂಗೆ ಪೂಜೆ, ಈ ಥರ ಹಲವಾರು ಪೂಜೆಗಳು ನಡೆಯುತ್ತೆ. ಹೋಮ ಇದೆಲ್ಲ ನಡೆಯುತ್ತೆ. ಹಾಗೂ ಶ್ರಾವಣ ಶನಿವಾರದಲ್ಲಿ, ಕಡೆ ಶ್ರಾವಣ ಶನಿವಾರದಲ್ಲಿ ಅವತ್ತು ವಿಶೇಷ ಅಭಿಷೇಕ ಮತ್ತು ಅಲಂಕಾರಗಳೆಲ್ಲ ಇರ್ತದೆ. ಕಲ್ಯಾಣೋತ್ಸವ ಇರುತ್ತೆ. ಅವತ್ತು ಒಂದು 5,000-6,000 ಜನಕ್ಕೆ ನಾವು ಇಲ್ಲಿ ಅನ್ನದಾನ ಏರ್ಪಡಿಸ್ತೀವಿ. ಹಾಗೂ ಶನೇಶ್ವರ ಜಯಂತಿ ನಡೆಯುತ್ತೆ. ಮೇ ಜೂನಲ್ಲಿ ಬಾದಾಮಿ ಅಮಾವಾಸ್ಯೆ ಇರುತ್ತೆ. ಬಾದಾಮಿ ಅಮಾವಾಸ್ಯೆ ದಿವಸ ಶನೇಶ್ವರ ಜಯಂತಿ ಬರುತ್ತೆ. ಅವತ್ತು ಇಲ್ಲಿ ಅವತ್ತು ವಿಶೇಷ ಅಭಿಷೇಕ ಅಲಂಕಾರ ಎಲ್ಲ ಇರುತ್ತೆ. ಅನ್ನದಾನ ಎಲ್ಲ ನಡೆಯುತ್ತೆ. ಮತ್ತು ಧನುರ್ಮಾಸದಲ್ಲಿ 1 ತಿಂಗಳು ಕಂಟಿನ್ಯೂ ಆಗಿ ಪೂಜೆಗಳು ಇರುತ್ತೆ. ಡೈಲಿ ಒಂದು ಪ್ರಸಾದ, ಏನಾದರೂ ಒಂದು ಪ್ರಸಾದ ಇದ್ದೇ ಇರುತ್ತೆ. ಮತ್ತು ಕಡೆ ದಿವಸ ಅಂದರೆ ಮಕರ ಸಂಕ್ರಾಂತಿ ದಿವಸ ವಿಶೇಷ ಪೂಜೆ, ಅಭಿಷೇಕ, ಅಲಂಕಾರ ಎಲ್ಲ ಇರುತ್ತೆ. ಮತ್ತು ಲಘು ಉಪಹಾರ ಎಲ್ಲ ಇರುತ್ತೆ. ಇಲ್ಲಿ ಇಷ್ಟು ವರ್ಷದಿಂದ ದೇವಸ್ಥಾನ ಇಲ್ಲಿ ಅದ್ದೂರಿಯಾಗಿ ನಡೆಸ್ಕೊಂಬಂದಿದ್ವಿ. ಈ ದೇವ್ರದ್ದು ಏನು ಮಹಿಮೆ ಅಂತ ಅಂದರೆ, ಇಲ್ಲಿ ಬಂದು ಮೂರ್ತಿ ಮಹಿಮೆ. ಹಲವಾರು ಜನ ಬರ್ತಾರೆ, ಇಲ್ಲಿ ತುಂಬ ಒಳ್ಳೆಯದಾಗಿದೆ ಮೇಡಮ್ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಅದೊಂಥರ ನಮಗೆ ಖುಷಿ ಆಗುತ್ತೆ. ಮತ್ತು ಇಲ್ಲಿ ವಿಶೇಷವಾಗಿ ಅಭಿಷೇಕ, ಅಲಂಕಾರ ಎಲ್ಲ ಚೆನ್ನಾಗಿ ನಡೆಯುತ್ತೆ. ಮತ್ತು ತೈಲಾಭಿಷೇಕ ನಡೆಯುತ್ತೆ. ಇಲ್ಲಿ ಏನಿಲ್ಲ, ಮನಸ್ಸಲ್ಲಿ ಅಂದ್ಕೊಂಡು ಒಂದು ಎಳ್ಬತ್ತಿ ಹಚ್ಚಿ ದೇವಸ್ಥಾನ ಒಳಗಡೆ ಬಂದು 9 ಸುತ್ತ ಹಾಕಿ ಏನಾದರೂ ಅಂದ್ಕೊಂಡೋದ್ರೆ ಅದು ಖಂಡಿತವಾಗಿ ನೆರವೇರುತ್ತೆ. ಎಷ್ಟೋ ಜನ ಬೆಣ್ಣೆ ಅಲಂಕಾರ ಮಾಡಿಸ್ತಾರೆ, ಬಾದಾಮಿ ಅಲಂಕಾರ ಮಾಡಿಸ್ತಾರೆ, ದ್ರಾಕ್ಷಿ, ಗೋಡಂಬಿ, ವಿಶೇಷ ಎಲ್ಲ ರೀತಿಯ ಅಲಂಕಾರ, ಪುಷ್ಪಾಲಂಕಾರ ಮಾಡಿಸ್ತೀವಿ. ಎಲ್ಲ ಥರ ನಡೀತೆ. ಜನಗಳು ಇದಕ್ಕೆ ನಮಗೆ ಸಹಕಾರ ಕೊಟ್ಟಿದ್ದಾರೆ, ಈ ಥರ ಎಲ್ಲ ನಡ್ಕೊಂಡು ಹೋಗೋದಕ್ಕೆ. ನಮಗೆ ಅದು ಒಂದು ಈ ಜನ ನಮಗೆ ಈ ಥರ ಎಲ್ಲ ಮಾಡ್ತಾ ಇರೋದ್ರಿಂದ, ಉತ್ತೇಜನ ಕೊಡ್ತಾ ಇರೋದ್ರಿಂದ ನಾವು ಇಷ್ಟೆಲ್ಲ ನಡೆಸ್ಕೊಳ್ಳೋಕ್ಕೆ ಸಾಧ್ಯ ಆಗಿರೋದು. ಇಲ್ಲಿ ನಮ್ಮ ಬಂದ ಭಕ್ತಾದಿಗಳು ಅಷ್ಟೇ ನಮ್ಮ ಜೊತೆ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾರೆ. ಇಂಥದ್ದು ಮಾಡಿಸ್ಬೇಕು ಅಂದರೆ ಆಯಿತು ಮೇಡಮ್ ಮಾಡ್ಸೋಣ ಅಂತ ಹೇಳ್ತಾರೆ. ನಮ್ಗದೊಂಥರ ಖುಷಿ ಆಗುತ್ತೆ. ಮತ್ತು ಇಲ್ಲಿ ಬರೋ ಭಕ್ತಾದಿಗಳು ಅವರೇ ಸ್ವಯಂ ಸೇವಕರಾಗಿ ಸೇವೆ ಮಾಡ್ತಾರೆ. ಯಾರು ಏನೇ ಒಂದು ಆಸೆ ಆಕಾಂಕ್ಷೆಗಳು ಇಲ್ಲದೇ ಇಲ್ಲಿ ಬಂದು ದೇವ್ರ ಸೇವೆ ಮಾಡ್ತಾರೆ.